ಮೊದಲನೆಯದಾಗಿ ವಿಶ್ವ ಬನ್ನಂಜೆ 90ರ ಈ ಕಾರ್ಯಕ್ರಮದಲ್ಲಿ ಕಳೆದ ಆಗಸ್ಟಿನಿಂದ ಆರಂಭ ಮಾಡಿ ಇಂದಿಗೆ ಸುಮಾರು 16 ಕಾರ್ಯಕ್ರಮಗಳನ್ನು ನಾವು ಮುಗಿಸ್ತಾ ಇದ್ದೇವೆ. ಇಷ್ಟು ಕಾರ್ಯಕ್ರಮಗಳಲ್ಲಿ ಹೇಗೆ ನಮಗೆ ಕೆಲವು ಕಡೆ ಒಂದು ಅದ್ಭುತವಾದ ಅನುಭವವನ್ನು, ವಿಶೇಷವಾದ ಸ್ಪಂದನವನ್ನು ತೋರಿದ ಕಾರ್ಯಕ್ರಮಗಳು ಅಪರೂಪ, ಯಾವುದು ಹೋಲಿಕೆ ಅಲ್ಲ. ಆದರೆ ಈ ಮಟ್ಟದಲ್ಲಿ ನಿಮ್ಮ ಒಂದು ಜನಸ್ಪಂದನ, ಅದಕ್ಕೆ ನಾನು ಪ್ರಾಂಜಲವಾಗಿ ಎಲ್ಲರಿಗೂ ಮೊದಲನೆಯ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇನ್ನು ನಮಗೆ ಒಂದು ಬಹಳ ಹೆಮ್ಮೆಯ ವಿಷಯ ಏನು ಅಂತಂದರೆ, ಬಹುಶಃ ನಾನು ಅಂದ್ಕೊಂಡದ್ದು ಅಲ್ಲದೇ ಇದ್ದರೆ ಗಣೇಶಣ್ಣ ತಿದ್ದಬೇಕು. ಅವರಿಗೆ ಪದ್ಮಭೂಷಣ ಬಂದ ಮೇಲೆ ಬಹುಶಃ ಇದೇ ಪ್ರಥಮ ಸಾರ್ವಜನಿಕ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇನೆ. ಕರ್ನಾಟಕದಲ್ಲಿ ಪ್ರಥಮ ಸಾರ್ವಜನಿಕ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ. ಅದು ನಮಗೆ ಗೊತ್ತೇ ಇಲ್ಲದೆ ನಾವು ಈ ದಿನಾಂಕಕ್ಕೆ ಅವರನ್ನು ಕಾದಿರಿಸಿ ಈಗಾಗಲೇ 2 ತಿಂಗಳು ಮೇಲೆ ಕಳೆದು ಹೋಯಿತು. ಆದರೆ ಅಂಥ ಸುಸಂದರ್ಭದಲ್ಲಿ ಈ ಒಂದು ವಿಷಯವೂ ಘೋಷಿತವಾದದ್ದು ನಮಗೇನೆ 1-2 ಕೋಡ್ ಬಂದ ಹಾಗೆ ನಮಗೆ ಸಂತೋಷವಾಗಿದೆ. ಆ ಸಂತೋಷವನ್ನು ನಾನು ಹುಬ್ಬಳ್ಳಿ ಜನತೆಯ ಪರವಾಗಿ, ಅಷ್ಟು ಜನರ ಪರವಾಗಿ ನಾವು ಅವರಿಗೊಂದು ಪದ್ಮಭೂಷಣ ಬಂದದ್ದಕ್ಕೆ ಪ್ರಥಮದಲ್ಲಿ ಗೌರವ ಕೊಟ್ಟು ಆ ಬಳಿಕ ವಂದನಾರ್ಪಣೆ ಮಾಡೋಣ ಅಂತ ಭಾವಿಸಿದ್ದೇವೆ. ಅದಕ್ಕೆ ದಯವಿಟ್ಟು ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರು, ಅವರಿಗೆ ಸಹಾಯ ಮಾಡಿದ ಅನಂತ ಪದ್ಮನಾಭ ಐತಾಳರು, ಆ ಬಳಿಕ ಸಂಭಾಜಿ ಕಲಾಲ್ ಅವರು, ಶಂಕರ ವಿಜಾಪುರ ಅವರು, ಶ್ರೀನಿವಾಸ ಶ್ರೀಪತಿ ಓಕಡೆಯವರು, ಶ್ರೀಕಾಂತ್ ಇನ್ನಂಜಿಯವರು, ಶ್ರೀ ಗುರುರಾಜ ರೋಣದ ಅವರು, ಶ್ರೀ ಪ್ರಕಾಶ್ ಅವರು, ಬಹುಶಃ ಸುಜಯ ಅವರು ಬಹುಶಃ ಗೊತ್ತಿಲ್ಲ, ಅವರ ನಟನೆಯ ಸಿದ್ಧತೆಯಲ್ಲಿ ಇದ್ದರೆ ಹೌದು ಅವರು. ದಯವಿಟ್ಟು ಗಣೇಶ್ ಅವರು, ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಗಂಗಾವತಿ ಪ್ರಾಣೇಶ್ ಮತ್ತು ಸುರೇಶ್ ಕುಲಕರ್ಣಿಯವರು, ಜೊತೆಗೆ ನಮ್ಮ ಅಧ್ಯಕ್ಷರಾದ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವೇದಿಕೆಗೆ ಬಂದು, ನಾವು ಎಲ್ಲ ಸನ್ಮಾನನೂ ಒಂದೇ ಥರ ಮಾಡೋದಾಗೋಗ್ಬಿಟ್ಟಿದೆ, ನಮಗೂ ಗೊತ್ತಾಗ್ತಿಲ್ಲ ವಿಶೇಷವಾಗಿ ಏನು ಮಾಡೋದು ಅಂತ. ಒಂದು ಪೇಟ, ಒಂದು ಶಾಲು, ಇವೇ ಆಗೋಗಿದೆ. ಅನಿವಾರ್ಯ ಯೋಚಿಸ್ತಾ ಇದ್ದೆ ವಿಶೇಷ ಸನ್ಮಾನ ಏನು ಮಾಡ್ಬೋದು ಅಂತ. ಆದರೆ ಅಷ್ಟು ಹೊತ್ತು ಇರಲಿಲ್ಲ. ಎಲ್ಲರೂ ಕೂಡಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪದ್ಮಭೂಷಣರಾದದ್ದರ ಪ್ರಥಮ ಕಾರ್ಯಕ್ರಮಕ್ಕೆ ನಿಮ್ಮ ಸಾಕ್ಷೀಭೂತವಾಗಿ ನಮ್ಮ ಅಭಿನಂದನೆಗಳನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಒಂದು ವ್ಯಾಸಪೀಠ ಅವರು ಓದುವವರು, ಅವರಿಗೆ ವ್ಯಾಸಪೀಠದ ಅವಶ್ಯಕತೆ ಇಲ್ಲ. ಆದರೂ ಇಷ್ಟನ್ನು ಕೂಡಿ ಅವರಿಗೆ ನಮ್ಮ ಭಕ್ತಿಪೂರ್ವಕವಾದ ಮಹಾಭಿನಂದನೆಗಳನ್ನು ಸಾಂಕೇತಿಕವಾಗಿ ಕೊಟ್ಟು ನಮ್ಮನ್ನೇ ನಾವು ಕೃತಾರ್ಥರನ್ನಾಗಿ ಮಾಡಿಕೊಳ್ತಿದ್ದೇವೆ. ಅಭಿನಂದನೆಗಳು. ದಯವಿಟ್ಟು ಎಲ್ಲರೂ ಅವರಿಗೆ ಸಲ್ಲಿಸ್ತಾ ಇರುವ ಗೌರವ ಅನ್ನೋದನ್ನು ನಾವು ಈ ಮೂಲಕ ಸೂಚಿಸುತ್ತಿದ್ದೇವೆ. ನೀವು ಮಾಡಿದ ಸೇವೆಗೆ ನಾವು ನಿಮಗೆ ಏನನ್ನೂ ಕೊಡಲಾರೆವು. ನೀವು ನಡೆದ ದಾರಿಗೆ ನಾವು ಹೂವಿನ ಕೆಲವು ಪಕಳೆಗಳಾಗಿ ನಿಮ್ಮ ನಡಿಗೆಗೆ ಮೃದುವಾಗುವ ಹಾಗೆ ನಮ್ಮನ್ನು ಅರ್ಪಿಸಿಕೊಂಡಿದ್ದೇವೆ. ಅಂಥದ್ದೊಂದು ಧನ್ಯತೆಯ ಭಾವದಲ್ಲಿ ಈ ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಅಂಥ ಪ್ರೀತಿಗೆ ಮತ್ತು ನಿಮ್ಮ ಸಜ್ಜನಿಕೆ, ವಿನಯಕ್ಕೆ ನಮಸ್ಕರಿಸಿ, ನಾವು ತುಂಬ ಧನ್ಯತೆಯಿಂದ ನೀವು ಈ ಪ್ರಸಾದವನ್ನು ಸ್ವೀಕರಿಸಿದ ಹಾಗೆ ನಮ್ಮ ಈ ಒಂದು ಪ್ರೀತಿಯನ್ನು ಸ್ವೀಕರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.
ಆಯ್ತು. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಬನ್ನಂಜೆ 90ರ ವಿಶ್ವ ನಮನದ ಈ ಕಾರ್ಯಕ್ರಮ ಅನೇಕ ಕಾರಣಗಳಿಗಾಗಿ ಇಂದು ನಮಗೆ ಅಪೂರ್ವವಾದ ದಿನವಾಗಿ ಕಾಣ್ತಿದೆ. ನೀವು ಗಮನಿಸಿದ್ರಿ, ನಾವು ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳು ಒಂದು ಮಧ್ವ ಸರೋವರದ ನೀರನ್ನು ಕಲಶದಲ್ಲಿ ತೀರ್ಥವಾಗಿಸಿ ಕೊಟ್ಟು ಕೃಷ್ಣನ ಕಡೆಗೋಲನ್ನು ಸಾಂಕೇತಿಕವಾಗಿ ನೀಡಿ ನಮಗೆ ಆಶೀರ್ವಾದ ಮಾಡಿ ಉಡುಪಿಯಿಂದ ಆರಂಭ ಮಾಡಿದ ಆಗಸ್ಟ್ 3ರ ಯಾತ್ರೆ ಇವತ್ತು ಇಲ್ಲಿಯವರೆಗೆ ಬಂದಿದೆ. ಇಷ್ಟೂ ದಿನಗಳಲ್ಲಿ ನಾವು ಉಡುಪಿ, ಮಣಿಪಾಲ, ಮಂಗಳೂರು, ಸುಬ್ರಹ್ಮಣ್ಯ, ಪುತ್ತೂರು, ಆ ಬಳಿಕ ಮೂಡುಬಿದಿರೆ, ಅದರ ಜೊತೆಗೆ ರಾಯಚೂರು, ಗುಲ್ಬರ್ಗ ಹೀಗೆ ಎಲ್ಲ ಮುಗಿಸಿಕೊಳ್ತಾ ಈಗ ನಾವು ಬಂದಿರುವ ಧಾರವಾಡ, ಹುಬ್ಬಳ್ಳಿ ಮುಗಿಸಿ ನಾವು ಮತ್ತೆ ಮೈಸೂರು, ಚಿಕ್ಕಮಗಳೂರು, ಅದಾದ ಬಳಿಕ ಜಮಖಂಡಿ, ಬಾಗಲಕೋಟೆ, ಅಮೇರಿಕಾದಲ್ಲಿ 4 ಕಡೆ ನ್ಯೂಜೆರ್ಸಿ, ಹ್ಯೂಸ್ಟನ್, ಫೀನಿಕ್ಸ್ ಮತ್ತು ಸ್ಯಾನ್ ಹ್ಯೂಸಲ್ಲಿ ಮುಗಿಸಿಕೊಂಡು ಬರಲಿಕ್ಕಿದ್ದೇವೆ ಮೇ ತಿಂಗಳಲ್ಲಿ. ಇಷ್ಟು ಕಾರ್ಯಕ್ರಮಗಳನ್ನು ಒಟ್ಟು ಲೆಕ್ಕ ಮಾಡಿ ನೀವು ಆಗಸ್ಟಿನ ಕೊನೆಯ ಸಮಾರೋಪ 1, 2, 3 ನಾವು ಬೆಂಗಳೂರಿನಲ್ಲಿ ಇದರ ಸಮಾರೋಪ ಸಮಾರಂಭ, ಅದು ಆವಾಗ ಅವರಿಗೆ 90 ಮುಕ್ತಾಯ. ನಾವು ಆರಂಭ ಆಗುವಾಗ ಶುರು ಮಾಡಿದ್ದೇವೆ. 90 ಮುಕ್ತಾಯ ಆಗುವಾಗ ಸರಿಯಾಗಿ 25 ಕಾರ್ಯಕ್ರಮಗಳನ್ನು ನಾವು ಮಾಡಿ ಮುಗಿಸಿರ್ತೇವೆ ಅಪ್ಪನ ಈ ಒಂದು ಯಾತ್ರೆಯಲ್ಲಿ. ಇಂಥದ್ದೊಂದು ಯಾತ್ರೆ ಸಾಧ್ಯ ಆಗೋದು ನಮಗೆ ಹೀಗೆ ಒಂದು ಯೋಚನೆ ಬಂದ ಕೂಡಲೇ ನಾವು ಎಲ್ಲ ಊರಿಗೆ ಹೋಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 2024ರ ನವಂಬರ್ನಲ್ಲಿ ಹೀಗೊಂದು ಯೋಚನೆ ಬಂದದ್ದನ್ನು ಸುಮ್ಮನೆ ನಮ್ಮ ಬಳಗದಲ್ಲಿ ಯಾರಿದ್ದಾರೆ ಒಂದು 3,000 6,000 ನನ್ನ ಕಾಂಟ್ಯಾಕ್ಟ್ನಲ್ಲಿರುವವರಿಗೆ ನಾನು ವಾಟ್ಸಪ್ ಮೂಲಕ ಹಾಕಿಬಿಟ್ಟಿದ್ದೆ. ನೀವು ಸ್ಥಳೀಯವಾಗಿ ನೀವು ಆಯೋಜಿಸಿದರೆ ನಿಮಗೆ ಬನ್ನಂಜೆ ಗೋವಿಂದಾಚಾರ್ಯರ ಒಡನಾಟವಿದ್ದು ನೀವು ಆಯೋಜಿಸ್ತೀರಾದರೆ ನಾವು ಕೈ ಜೋಡಿಸಿಕೊಂಡು ಇದನ್ನು ಮಾಡೋಣ ಅಂತ. ನಮಗೆ ಆಶ್ಚರ್ಯ ಆಗುವ ಹಾಗೆ ಪ್ರತಿ ಸ್ಥಳದಲ್ಲಿ ಆ ಕಾಲಕ್ಕೆ ಯಾರು ಅಪ್ಪ ಬದುಕಿದ್ದಾಗ ಉಪನ್ಯಾಸಗಳನ್ನು ಮಾಡಿಸಿದ್ರೋ ಅವರೇ ಸೇರಿಕೊಂಡು ಈಗ ಈ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇರೋದು. ನಾವು ಸುಮ್ಮನೆ ಬೆನ್ನಿಗೆ ಇರುವವರು. ಅಂದರೆ ಆ ಕಾಲ, ಈಗ 5 ವರ್ಷದ ಹಿಂದೆ ಅಪ್ಪನ ಒಡನಾಟ ಇದ್ದವರು ಕೆಲವರಿಗೆ ಇನ್ನೂ ಹಿಂದೆ, ಯಾಕಂದರೆ ರಾಯಚೂರು, ಗುಲ್ಬರ್ಗ ಎಲ್ಲ ಬಹಳ ಅಪ್ಪ ಕೊನೆಯ ಒಂದು 5-6 ವರ್ಷ ಹೋಗಿಯೇ ಇಲ್ಲ. ಅಂದರೆ ಅವರಿಗೆಲ್ಲ 10-11 ವರ್ಷ ಹಳಬರು. ಅಂಥ ಅಪ್ಪನ ಒಡನಾಟದಲ್ಲಿದ್ದಂತಹ ಅನೇಕ ಆಯೋಜಕರು ಎಷ್ಟು ತಾದಾತ್ಮ್ಯದಿಂದ ಈಗಲೂ ಅಪ್ಪ ತಮ್ಮ ಜೊತೆಗಿದ್ದಾರೆ ಅನ್ನುವ ಭಾವನೆಯಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರಲ್ಲ, ಅದೇ ರೀತಿಯ ಒಂದು ಸ್ಪಂದನ ಇವತ್ತು ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರ ಮುಖಾಂತರ ಹುಬ್ಬಳ್ಳಿಯಲ್ಲಿ ಕೂಡ ನಡೆದಿದೆ. ನಾವು ಅದಕ್ಕೆ ತುಂಬ ತುಂಬ ಭಕ್ತಿಯಿಂದ ನಮಸ್ಕರಿಸಿ ನಾನು ಧನ್ಯವಾದಗಳನ್ನು ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಸಾಧ್ಯ ಆಗುವುದೆಲ್ಲ ಅಪ್ಪನನ್ನು ಕುರಿತು ಬಲ್ಲವರು ನಿಮ್ಮ ಜೊತೆಗೆ ಅವರ ಅನುಭವಗಳನ್ನು, ಅವರ ವೇದಾಂತದ ವಿಚಾರಗಳನ್ನು ಮಾತನಾಡಿದಾಗ ನಾವು ಈಗಾಗಲೇ ನೋಡಿದ 3 ಜನ 3 ಆಯಾಮಗಳಲ್ಲಿ ಅಪ್ಪನ ಕುರಿತ ಬೇರೆ ಬೇರೆ ತಮ್ಮ ಹಿನ್ನೆಲೆಯ ಒಂದು ಅರ್ಥೈಸುವಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಒಂದು ದೃಷ್ಟಿಯಿಂದ ಅಪ್ಪನನ್ನು ಬದುಕಿಸಿದ ಊರು ಕೂಡ ಹುಬ್ಬಳ್ಳಿ. ನಾನು ಅದನ್ನಷ್ಟೇ ಹೇಳಿಸ್ತೀನಿ, ಯಾಕೆಂದರೆ ಅಲ್ಲಿ 2 ವಿಷಯಗಳು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಪ್ರಸ್ತಾವ ಆದ ವಿಷಯ. ಅಪ್ಪನ ಬಳಿ ಬಂದಂತಹ ಋಷಿಕೇಶ ತೀರ್ಥರ ಸರ್ವಮೂಲ ಗ್ರಂಥದ ಹಸ್ತಪ್ರತಿ ಇಲ್ಲವಾದದ್ದು ನಿಮಗೆ ಗೊತ್ತು. ಒಂದು ಕಾಲಕ್ಕೆ ಅಪ್ಪ ಅದನ್ನು ಸಂಪಾದಿಸಿದಾಗ ಅದು ಇಲ್ಲ ಆದಾಗ ಅಪ್ಪನಿಗೆ ಗೊತ್ತಿರಲಿಲ್ಲ ಅದು ಎಲ್ಲಿ ಹೋಯಿತು ಅಂತ. ಆ ಹೊತ್ತಿನಲ್ಲಿ ಊರಿನಲ್ಲಿ ಒಂದು ದೊಡ್ಡ ಅಪಪ್ರಚಾರ ಮತ್ತು ಅಪವಾದ ನಮ್ಮ ಅಪ್ಪನ ಮೇಲೆ ಬಂತು. ಅಪ್ಪ ಅದನ್ನು ಕಣ್ಣೀರು ಹಾಕಿಕೊಂಡು ಹೇಳುವುದು ವಿಡಿಯೋಗಳಲ್ಲಿ ನೀವು ಗಮನಿಸಿದ್ದೀರಿ. ಆಗ ಬಹಳ ಜನ ಹೇಳಿದ್ದು ಅಪ್ಪ ಅದನ್ನು $ಗೆ ಮಾರಿದ್ದಾರೆ ಅಂತ. ಯಾಕಂದರೆ ಆಗ ತುಂಬ ವಿದೇಶಿ ವಿದ್ಯಾರ್ಥಿಗಳು ನಮ್ಮ ಮನೆಗೆ ಬರ್ತಿದ್ರು. ಅವರು ಅದನ್ನು ಆ ಹಸ್ತಪ್ರತಿಯನ್ನೇ ಮಾರಿದ್ದಾರೆ ಅಂತ ಒಂದು ಅಪವಾದ ಇದ್ದ ಕಾಲ. ಅಲ್ಲ ಅಂತ ಹೇಳುವ ಹಾಗೂ ಇಲ್ಲ, ಹೌದು ಅಂತ ಹೇಳುವ ಹಾಗೂ ಇಲ್ಲ. ನಮ್ಮ ಅಪ್ಪನಿಗೆ ಏನೂ ಗೊತ್ತೇ ಇಲ್ಲ, ಸಮರ್ಥಿಸ್ಲಿಕ್ಕೂ ಏನೂ ಗೊತ್ತಿಲ್ಲ, ವಿರೋಧಿಸ್ಲಿಕ್ಕೂ ಏನೂ ಗೊತ್ತಿಲ್ಲ. ಆ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಚಾತುರ್ಮಾಸ್ಯಕ್ಕೆ ವಿಶ್ವೇಶ ತೀರ್ಥರು ಮತ್ತು ಪಲಿಮಾರು ಶ್ರೀಗಳು ಕೂತಿರ್ತಾರೆ. ಹುಬ್ಬಳ್ಳಿಯಲ್ಲಿ ಒಬ್ಬರು ಅಂಜನದವರು ಹೇಳ್ತಾರೆ ಪೇಜಾವರ ಶ್ರೀಗಳಿಗೆ, ನಾವು ಈಗಾಗಲೇ ಅಂಜನದ ಉಲ್ಲೇಖ ಕೂಡ ಗಣೇಶಣ್ಣ ಮಾಡಿದರು.
ಅಂಜನದ ಮೂಲಕ ಅದು ಯಾರ ಹತ್ರ ಇದೆ ಪುಸ್ತಕ, ಎಲ್ಲಿ ಹೋಗಿದೆ ನಾನು ಹೇಳ್ತೇನೆ ಅಂತ ಒಬ್ಬರು ಅಂಜನ ಜ್ಯೋತಿಷಿಗಳು ಆ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಮತ್ತು ಪಲಿಮಾರು ಶ್ರೀಗಳು ಇದ್ದಲ್ಲಿಗೆ ಬರ್ತಾರೆ. ಅಂಜನವನ್ನು ಅವರ ಮುಂದೆ ಹಾಕಿದ ಪ್ರಸಂಗ ನಡೀತದೆ. ಅಂಜನ ಜ್ಯೋತಿಷಿಗಳು ಹೇಳ್ತಾರೆ, ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಗೋವಿಂದಾಚಾರ್ಯರು ಪುಸ್ತಕ ಅವರ ಹತ್ರವೇ ಇದ್ದುಕೊಂಡು ಇಲ್ಲ ಹೇಳ್ತಿದ್ದಾರೆ, ಅದು ಅವರ ಹತ್ರವೇ ಇದೆ ಅಂತ. ಈಗ ಅಂಜನ ಜ್ಯೋತಿಷಿಗಳು ಹೇಳ್ತಾ ಇರುವಾಗ ವಾಸ್ತವಿಕವಾಗಿ ಒಂದು ಸಮರ್ಥನೆ, ಹೌದು ಅದು ಗೋವಿಂದಾಚಾರ್ಯರ ಹತ್ರ ಇದೆ ಅಂತ ತೀರ್ಮಾನ ಆಗಿ ಬಿಡ್ತಿತ್ತು. ಪರಮಪೂಜ್ಯ ವಿಶ್ವೇಶ ತೀರ್ಥರು ಒಂದು ದೃಷ್ಟಿಯಿಂದ ಅನೇಕ ಆಯಾಮಗಳಲ್ಲಿ ಒಂದು ದೈವಿ ಸ್ವರೂಪ ನಮಗೆಲ್ಲ. ಅವರು ಒಂದು ಸಣ್ಣ ಜಾಣತನ ಆ ಕಾಲಕ್ಕೆ ಉಪಯೋಗ ಮಾಡಿದ್ದೇನು ಅಂದರೆ, ನಿಮಗೆ ಅಂಜನದಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಕಾಣ್ತಾ ಇದ್ದಾರಾ ಅಂತ. ಹೌದು, ಸ್ಪಷ್ಟವಾಗಿ ಕಾಣ್ತಾರೆ. ಆ ಕಾಲಕ್ಕೆ ಫೋಟೋಗಳು, ವಿಡಿಯೋಗಳು ಈಗಿನ ಹಾಗೆ ಸಾಮಾಜಿಕ ಮಾಧ್ಯಮಗಳು ಇಲ್ಲ. ಪತ್ರಿಕೆಗಳಲ್ಲಿ ಒಂದು ಲೇಖನ ಬಂದರೆ ಹೆಸರು ಮಾತ್ರ, ಫೋಟೋ ಬರ್ತಿರಲಿಲ್ಲ. ಈ ಅಂಜನ ಜ್ಯೋತಿಷಿ ನಮ್ಮ ಅಪ್ಪನನ್ನು ನೋಡಿಲ್ಲ, ಆದರೆ ಅಂಜನ ಜ್ಯೋತಿಷಿಗೆ ಅಪ್ಪ ವೇದಾಂತಿಗಳು, ವೇದ ಉಪನಿಷತ್ತು ಹೇಳುವವರು, ಆದ್ದರಿಂದ ಅವರಿಗೆ ಅವರದೇ ಒಂದು ಕಲ್ಪನೆ. ಅವರು ಹೌದು ಕಾಣ್ತಿದ್ದಾರೆ ಅಂದ್ಕೊಳ್ಳೆ ಒಂಚೂರು ವಿವರಿಸಿ ಅಂದರು ವಿಶ್ವೇಶ ತೀರ್ಥರು. ಅಂಜನ ಜ್ಯೋತಿಷಿಗಳು ಹೇಳಿದರು, ಅವರು ಜುಟ್ಟು ಬಿಟ್ಟುಕೊಂಡಿದ್ದಾರೆ, ನಾಮ ಹಾಕಿದ್ದಾರೆ. ತಕ್ಷಣ ಪೇಜಾವರ ಶ್ರೀಗಳಿಗೆ ಗೊತ್ತಾಯ್ತು ಇವರು ಸುಳ್ಳು ಹೇಳೋದು ಅಂತ. ನಮ್ಮ ಅಪ್ಪ ಹಾಗಿಲ್ಲದ. ಇದು ನೋಡಿ, ಇದು ಒಂದು ವಿಶ್ವೇಶ ತೀರ್ಥರ ಜಾಣತನ, ಇನ್ನೊಂದು ದೈವಿ ಸ್ವರೂಪ ಅಂತ ನಾನು ಅದನ್ನೇ ಹೇಳಿದ್ದು. ಅಪ್ಪ ಪಾರಾದದ್ದು ಕೂಡ ಹುಬ್ಬಳ್ಳಿಯಲ್ಲಿ ವಿಶ್ವೇಶ ತೀರ್ಥರಿಂದ. ಇಂಥ ಎಲ್ಲ ಹಿನ್ನೆಲೆ ಇರುವ ಧಾರವಾಡ ಅತ್ಯಂತ ಹತ್ತಿರದ ಬೇಂದ್ರೆಯ ಒಂದು ಆಪ್ತ ವಲಯವಾಗಿ ಅಪ್ಪನಿಗೆ ಪ್ರಿಯವಾದ ಆರ್ಯರ ಜೊತೆಗಿದ್ದ ಒಡನಾಟದಿಂದ, ಅಷ್ಟು ಮಾತ್ರ ಅಲ್ಲ, ಗೀತಾ ಕುಲಕರ್ಣಿ, ಮಾಲತಿ ಪಟ್ಟಣ ಶೆಟ್ಟಿ ಅಂತಹ ಗೃಹಿಣಿಯರಿಗೆ ಜೀವನ ದುಃಖವೋ ಜೀವನದ ಭರವಸೆಯೋ ಇಲ್ಲವಾದಾಗ ಜೀವನವನ್ನು ಮತ್ತೆ ಚಾಲನೆ ಕೊಟ್ಟವರು ನಮ್ಮ ಅಪ್ಪ. ಇದನ್ನು ಅವರೇ ಎಲ್ಲ ಹೇಳಿದ್ದಾರೆ. ಅಂಥ ಅಪ್ಪನಿಗೆ ತುಂಬ ಪ್ರಿಯವಾದ ಧಾರವಾಡದ ಅಟ್ಟದ ಪಕ್ಕದ ಈ ಹುಬ್ಬಳ್ಳಿಯಲ್ಲಿ ಬಹುಶಃ ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರಿಗೆ ಅಪ್ಪನ ಒಡನಾಟಕ್ಕಿಂತ ಹೆಚ್ಚು ನಮ್ಮ ಒಟ್ಟಿಗೆ ಸಂಬಂಧ ಬಾಂಧವ್ಯ ಅಂತ ನಾನು ಭಾವಿಸ್ತೇನೆ. ಅದನ್ನು ಅಪ್ಪನಿಗೂ ವಿಸ್ತರಿಸುವ ಅವರ ದೊಡ್ಡಸ್ತಿಕೆ ಇಲ್ಲ, ಆ ದೊಡ್ಡಸ್ತಿಕೆಗೆ ನಮಸ್ಕರಿಸಿ ಇಂದಿನ ಈ ಕಾರ್ಯಕ್ರಮದ ಗಂಗಾವತಿ ಪ್ರಾಣೇಶ್ ಅವರು, ನಿಮಗೆ ಗೊತ್ತು ಅವರ ಜೀವನವನ್ನು ಹಾಸ್ಯಕ್ಕೆ ಮುಡಿಪಿಟ್ಟರೂ ಕೂಡ ಎಲ್ಲೋ ವೇದನೆಯನ್ನು ತನ್ನ ವೇದಾಂತದಲ್ಲಿ ಹುಡುಕಬೇಕು ಅಂತ ನಿತ್ಯ ಹೇಳುವ ಮತ್ತು ಅದೇ ಹಸಿವನ್ನು ತಾನಿಟ್ಟುಕೊಂಡ್ರೂ ಕೂಡ ನನ್ನ ಹತ್ರ ಎಷ್ಟೋ ಸಾರಿ ಹೇಳಿದ್ದಾರೆ, ನಾವು ಗಂಭೀರವಾಗಿ ಮಾತಾಡಿದರೆ ಜನ ಹಾಸ್ಯ ಅಂತ ನಗಾಡ್ತಾರೆ, ಇದೇ ನಮಗೆ ತೊಂದರೆ ಅಂತ. ಅಂಥ ಅನೇಕ ಹಸಿವಿನ ಒಟ್ಟಿಗೆ ಇರುವಂತಹ ಗಂಗಾವತಿ ಪ್ರಾಣೇಶ್ ಅವರು ಇವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡಿ ತಾನು ಅಪ್ರಸ್ತುತ ಪ್ರಸಂಗಿಯೋ ಏನೋ ಅನ್ನುವವರೆಗೆ ತನ್ನ ಇರವನ್ನು ತಾನೇ ಎಚ್ಚರಿಸಿಕೊಳ್ತಾ ನಮಗೆಲ್ಲ ಒಂದು ಹೊಸ ಎಚ್ಚರವನ್ನು, ಅಪ್ರಸ್ತುತ ಪ್ರಸಂಗಿ ಆಗುವುದು ಒಳ್ಳೆಯದಲ್ಲ ಅನ್ನುವವರೆಗೆ ತನ್ನ ವಿನಯವನ್ನು ತೋರಿಸಿದ ಶ್ರೀ ಗಂಗಾವತಿ ಪ್ರಾಣೇಶ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅವರನ್ನು ನಮ್ಮ ಸಂಸ್ಥೆಯ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಇಲ್ಲೇ ಬನ್ನಿ ಸರ್. ಅಲ್ಲ, ಅವರಿಗೆ ಅವರು ಅಲ್ಲಿಂದ ಬಂದರು, ಇಲ್ಲೇ ಸುಬ್ಬಣ್ಣ ಅವರು ಹೇಗೆ ಅಂದರೆ, ಯಾವುದಾದ್ರೂ ಕೊಟ್ಟರೆ ಉಪಯೋಗಕ್ಕೆ ಬರಬೇಕು, ಶಾಲ್ ಕೊಟ್ಟರೆ ಅದು ಬದಿಗೆ ಇಟ್ಬಿಡ್ತಾರೆ, ಟವಲ್ ಕೊಟ್ಟರೆ ಉಪಯೋಗಕ್ಕೆ ಆಗ್ತದೆ ಅಂತ. ಅಪ್ಪನ ಕುರಿತ ಒಂದು ಪರಿಚಯದ ಕೃತಿ, ಆ ಬಳಿಕ ಒಂದು ಕೈಪಿಡಿ, ಮತ್ತೊಂದು ವ್ಯಾಸಪೀಠ, ಇದು ನಾವು ಎಲ್ಲ ಕಡೆ ಕೊಡ್ತಾ ಬರ್ತೀವಿ ಅಂತ ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಲ್ಲಹಳ್ಳಿಯ ಸಾವಯವ ದ್ರಾಕ್ಷಿ, ಅದು ಸತ್ಯಕಾಮರ ತೋಟದಿಂದ ಬಂದಿದೆ. ಒಂದು ಎರಡನೇದು, ಒಂದು 2-3 ದಿನ ಹಣ್ಣಿಕ್ಕೆ ಬಿಟ್ಟು ತಿನ್ನಿ ಅಂತ ನಿವೇದಿಸಿಕೊಳ್ತೀನಿ. ಹಾಗೆಯೇ ಶ್ರೀ ಸುರೇಶ್ ಕುಲಕರ್ಣಿ ಅವರು, ನಾವು ಬಹಳ ಬಾರಿ ಅವರನ್ನು ಬೇಂದ್ರೆ ಕುರಿತ ಮತ್ತು ಕನ್ನಡದ ಕುರಿತ ಅನೇಕ ಅಪರೂಪದ ವಿಡಿಯೋಗಳನ್ನು ನೋಡಿ ಅಷ್ಟೇ ನನಗೆ ಪರಿಚಿತರಿದ್ದವರು. ಒಂದು ಬಾರಿ ಕಲ್ಲಹಳ್ಳಿ ಕರಿಬೇಕು ಅನ್ನೋ ಕಾರಣಕ್ಕಾಗಿ ಫೋನ್ನಲ್ಲಿ ಮಾಡಿದ ಸಂಭಾಷಣೆ ಎಷ್ಟೋ ಅಷ್ಟೇ. ಆದರೆ ಇವತ್ತು ಅವರ ಅನೇಕ ಪ್ರತಿಭೆಯ ಆಯಾಮಗಳನ್ನು ಕಂಡೆವು. ನನಗೆ ಅಲ್ಲಿ ಕೂತಲ್ಲೇ ಅವರು
ಪ್ರಾಣೇಶ್ ಅವರ ಚಿತ್ರ ಬರೆದದನ್ನು ತೋರಿಸಿದ್ರು. ಹಾಗೇನು ಬಂದು ಕೂತು 5 ನಿಮಿಷ ಆಗಿತ್ತು. ಇಲ್ಲಿ ಕೂತು ಅವ್ರು ಬಹುಶಃ ಗಣೇಶರನ್ನು ಚಿತ್ರ ಬಿಡಿಸಿ ಅದರದ್ದು ಒಂದು ಸಹಿ ತಗೊಳ್ಳೋದನ್ನು ನೋಡಿದೆ. ಎಲ್ಲಾರನ್ನೂ ಅದೇ, ನಾವು ಹಾಗೆ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಕೈಯಾಗಿ ಸಿಕ್ಕಿಬಿಡ್ತೀವಿ. ಅದು ಮಾತ್ರ ಅಲ್ಲ, ನನಗೆ ಇವತ್ತು ಅನಿಸಿದ್ದು, ಒಂದು ಕಡೆ ರೂಪ ಅದು ಚಿತ್ರ ಮುಖೇನ, ಇನ್ನೊಂದು ಕಾವ್ಯ ಬೇಂದ್ರೆ, ವ್ಯಾಖ್ಯಾನ ಅಥವಾ ಭಾಷ್ಯ ಅಪ್ಪ. ತ್ರಿವೇಣಿ ಸಂಗಮವನ್ನು ಸುರೇಶ್ ಕುಲಕರ್ಣಿ ಅವರು ತುಂಬ ಅದ್ಭುತವಾಗಿ, ಅಂದರೆ 3 ಥರದ ಹೋಗುವ 3 ದಾರಿಗಳು ಭಿನ್ನ ಅಂತ ಕಾಣಿಸಿದ್ರು. ಅದು ಹೇಗೆ ಒಂದೇ ಸಂಗಮ, ಆ ಥರದ ಒಂದು ಅಪೂರ್ವವಾದ ಪ್ರಾತ್ಯಕ್ಷಿಕೆಯ ಹಾಗೆ ಕೊಟ್ಟಂತಹ ಬೇಂದ್ರೆ, ಬನ್ನಂಜೆ ಮತ್ತು ಚಿತ್ರ, ಇವುಗಳ ಒಂದು ಅಪರೂಪದ ವ್ಯಾಖ್ಯಾನಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿಗಳು. ಅವರ ಬಗ್ಗೆ ನಾನು ಎಷ್ಟು ಹೇಳೋದು, ಹೇಳಿದರೆ ಎಷ್ಟು ಹೇಳಿದರೆ ಪೂರ್ಣ ಹೇಳಿದಂತಾಗಿ ಎರಡೂ ಪ್ರಶ್ನಾರ್ಥಕವೇ. ನನಗೆ ಒಂದು ನೆನಪಾಗೋದು, ನನಗೆ ಗೊತ್ತಿಲ್ಲ, ಅಲ್ಲೂ ಕೂಡ ಅವರು ತಿದ್ದಬೇಕು. ಈ ವಿದ್ವತ್ ಪ್ರಪಂಚದಲ್ಲಿ ಬಹುಶಃ ಪದ್ಮಭೂಷಣ ಪಡೆದ ಅತ್ಯಂತ ಕಿರಿಯರು ಕೂಡ ಶತಾವಧಾನಿ ಗಣೇಶ್ ಇರಬೇಕು ಅಂತ ನನ್ನದೊಂದು, ಸುಮ್ಮನೆ ನಾನೇ ಒಂದು ಅವಲೋಕನ ಮಾಡಿದಾಗ ನಂಗೆ ಅನಿಸಿದ್ದು. ಅನೇಕರಿಗೀಗ ನೀವು ಬೇರೆ ಬೇರೆ ಚೆಸ್ ಆಡಿದ ವಿಶ್ವನಾಥನ ಅಂಥವರೆಲ್ಲ ಹೆಸರು ನಾನು ಕ್ರೀಡೆ ಹೇಳ್ತಿಲ್ಲ, ಯಾಕೆಂದರೆ ಕ್ರೀಡೆಯವರು ಹೆಂಗಿರುವಾಗಲೇ ಕೊಡಬೇಕು, ಮುದುಕರಾಗದ್ಮೇಲೆ ಆಡಕ್ಕೆ ಬರಲ್ಲ. ಅಥವಾ ಬೇರೆ ಕ್ಷೇತ್ರ ಸಂಗೀತ ಎಲ್ಲ ಕೊಟ್ಟಿದ್ದಾರೆ. ನಾನು ವಿದ್ವತ್ ಪ್ರಪಂಚದಲ್ಲಿ ಬಹುಶಃ ಶತಾವಧಾನಿ, ನೀವು 2ನೇಯವರು, ಒಳಗೆ ಬಂದಿದೆ. ಹೌದು, ಅಂದರೆ ಅವರು ತಿದ್ದುತ್ತಿದ್ದಾರೆ, ಇಲ್ಲ ನನ್ಗಿಂತ ಕಿರಿಯರಿಗೆ ಬಂದಿದೆ, ನಾನು 2ನೇಯವ ಅಂತ. ನಮಗೆ ಕರ್ನಾಟಕದಲ್ಲಿ ಇವರೇ ಮೊದಲಿಗರು. ದೊಡ್ಡವರ ಅನುಭವಗಳ ಮಾತುಗಳು ನಮಗೆ ಅವರವರ ವ್ಯಕ್ತಿತ್ವ ನೋಡಿ ಅವರು ಹೇಳ್ತಿದ್ದಾರೆ, ಇಲ್ಲ ನನಗಿಂತ ಒಬ್ಬರಿಗೆ ಬಂದಿದೆ, ನಾನು 2ನೇಯವ ಅಂತ. ಇಲ್ಲ ಅವರು ಮೊದಲಿಗರೇ ಅಂತ ಮಲ್ಲೇಪುರಮು. ನೀವು ಏನು ಮಾಡಿದರೂ ನಮಗೆ 3ನೇವರು ಆಗಲ್ಲ ಅಂತ ನಮಗೆ ಸ್ಪಷ್ಟವಾಯಿತು. ಹಾಗಾಗಿ ಗಣೇಶರು ನನಗೆ ಆಗ ಅವರು ಬಹುಶಃ ಅವರೇ ಆರಂಭದಲ್ಲಿ ಪಡೆದವರು ಅನ್ನೋ ಭಾವ ಬಂದಾಗ ನೆನಪಾದದ್ದು, ಅಗ್ರಪೂಜೆಗೆ ಯಾರು ಯೋಗ್ಯರು ಅಂತ ಕೇಳಿದಾಗ ಭೀಷ್ಮಾಚಾರ್ಯರಿಂದ ಹಿಡಿದು ಸಹದೇವನವರೆಗೆ ಹೇಳಿದ್ದು ಶ್ರೀಕೃಷ್ಣ ಅಂತ. ಅತ್ಯಂತ ಹಿರಿಯರಿಂದ ಹಿಡಿದು ಕಿರಿಯನವರೆಗೆ ಒಬ್ಬರದ್ದೇ ಸಹಮತ ಕೃಷ್ಣನಿಗೆ. ಹಾಗೆ ಗಣೇಶರಿಗೆ ನಮ್ಮೆಲ್ಲರ ಈ ಪದ್ಮಭೂಷಣ ಅನ್ನುವುದು ಒಂದು ದೃಷ್ಟಿಯಿಂದ ಇದರ ಆಚೆಗಿನ ಭಾರತ ರತ್ನಕ್ಕೆ ಪೂರ್ವ ಪೀಠಿಕೆ ಆಗಲಿ ಅಂತ ಪ್ರಾರ್ಥಿಸ್ತಾ, ಅವರನ್ನು ಬನ್ನಂಜೆಯವರನ್ನು ಬಹುಶಃ ಅಷ್ಟು ಅಂದರೆ ವಿದ್ವತ್ ವಲಯದ ದೃಷ್ಟಿಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ, ಭಾಷಾ ದೃಷ್ಟಿ, ಶೈಲಿಯ ದೃಷ್ಟಿ, ಅನುವಾದದ ಛಾಯೆಗಳ ದೃಷ್ಟಿಯಿಂದ ಅವರ ನಿಶಿತ ಬುದ್ಧಿಮತ್ತೆಯನ್ನು, ಅಪ್ಪನ ನಿಶಿತ ಬುದ್ಧಿಮತ್ತೆಯನ್ನು ಹೇಳುವ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಯಾರಾದರೂ ಅವಲೋಕನ ಮಾಡಲಿಕ್ಕೆ ಇವತ್ತು ಕರ್ನಾಟಕದಲ್ಲಿದ್ದರೆ ಅದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ಒಂದು ದೃಷ್ಟಿಯಿಂದ ಇವತ್ತು ಕೊಟ್ಟ ಸಮಯ ಕಡಿಮೆ ಅವರಿಗೆ, ಅವರು ಇನ್ನಷ್ಟು ಹೇಳಬಹುದಾದ ಮತ್ತು ಹೇಳಿದರೂ ಅವರು ಇನ್ನೂ ಇದೆ ಅಂತ ಹೇಳುವಷ್ಟು ಅವರಿಗೆ ಗೊತ್ತಿರುವ ವಿಷಯಗಳೆಲ್ಲ ಇವೆ. ಅಂಥ ಒಬ್ಬ ಶತಾವಧಾನಿಗಳು ಇವತ್ತು ಶಿಖರೋಪನ್ಯಾಸ ನಮಗೆ ಮಾಡಿದ್ದು, ಅಪ್ಪನ ಕುರಿತ ಒಂದು ಇಡೀ ಮುಖವನ್ನು ತೆರೆದುಕೊಟ್ಟದ್ದಕ್ಕಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಇದು ಮತ್ತೆ ಇದು ಬನ್ನಂಜೆ 90ರ ವಿಶ್ವನಮನದ ಕಾರಣ. ಬರಲಿಲ್ಲ ಪುಸ್ತಿಕೆ ಈ ಕಾರ್ಯಕ್ರಮ ಸಾಧ್ಯವಾದದ್ದು ಅನೇಕ ಜನ ಮಾಧ್ಯಮ ಮಿತ್ರರು ನಮ್ಮನ್ನು ಪೂರ್ವದಲ್ಲೂ
ನಮ್ಮನ್ನು ಕಾಣಿಸುವವರು, ಈ ಕಾರ್ಯಕ್ರಮದ ಉತ್ತರದಲ್ಲೂ ನಮ್ಮನ್ನು ಕಾಣಿಸುವವರು ಮಾಧ್ಯಮ ಮಿತ್ರರು, ಅವರಿಗೆ ಬಹಳ ಪ್ರೀತಿಯಿಂದ ನಮನಗಳು. ಹಾಗೆಯೇ ಇಂಥದ್ದೊಂದು ಸಭಾಂಗಣವನ್ನು ಒದಗಿಸಿ ಇಲ್ಲಿ ಕೆಲಸ ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರು, ಜೊತೆಗೆ ಈ ಧ್ವನಿವರ್ಧಕ ವ್ಯವಸ್ಥೆ ಏನೇನೋ ಸಮಸ್ಯೆ ಇದ್ದ ಹಾಗೆ ಕಾಣ್ತದೆ, ಮೇಲಿನವರೆಲ್ಲ ಕೇಳೋದಿಲ್ಲ ಅಂತೇನೋ ಹೇಳ್ತಾ ಇದ್ದ ಹಾಗಿತ್ತು. ದಯವಿಟ್ಟು ಅಂಥದ್ದೇನೇ ದೋಷ ಇದ್ದರೆ ಹೊಟ್ಟೆಯಲ್ಲಿ ಹಾಕ್ಕೊಂಡು ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾ, ನೀವು ಇಷ್ಟು ಜನ ಇದನ್ನು ಸಾಧ್ಯ ಮಾಡಿದ್ದೀರಿ. ನಾನು ಈಗಾಗಲೇ ಹೇಳಿದ ಎಲ್ಲ ನಮಗೆ ಬಂದ ಕೂಡಲೇ ಹೋಟೆಲ್ನ ವ್ಯವಸ್ಥೆ, ಕೋಣೆಯನ್ನು ಬಂದು ತಾವೇ ಬಂದು ಬನ್ನಿ ಅಂತ ಕರೆದು ಒಳಗೆ ಕೂಡಿಸೋವರೆಗೆ ಐತಾಳರು ಅಂಥ ಅನೇಕ ಜನ ನೀವು ಈಗಾಗಲೇ ನಾನು ಹೆಸರಿಸಿದ ಇನ್ನಂಜಿಯವರಿರ್ಬೋದು, ಶ್ರೀಕಾಂತ್ ಅವರಿರ್ಬೋದು, ಎಲ್ಲರೂ ಸೇರಿ ಸುಜಯ್ ಕೂಡ ಇದರ ಮುಖ್ಯ ಭಾಗ ತೆಗೆದುಕೊಂಡು ಅವರು ಕೂಡ ಒಂದು ಕೆಲಸವನ್ನು ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ನೆನೀತಾ, ನಿಮಗೆಲ್ಲರಿಗೂ ಕೂಡ ಆಗಸ್ಟ್ 1, 2, 3 ಬೆಂಗಳೂರಿಗೆ ಬನ್ನಿ. ಇದರ ಸಮಾರೋಪ ಇಲ್ಲಿ ಬೇರೆ ಬೇರೆ ಕಡೆ ನಡೆದ ಅನೇಕ ವಿದ್ವಾಂಸರನ್ನು ಆಯ್ಕೆ ಮಾಡ್ತೀವಿ, ಅವರು ಅಲ್ಲಿ ಮಾತಾಡ್ತಾರೆ. ಆ ಥರದ ಒಂದು ಯೋಚನೆಗಳಿರುವ ಒಂದು ಬಯೋಪಿಕ್ ಕೂಡ ಅಪ್ಪನ ಕುರಿತಾಗಿ 2 ಗಂಟೆಯ ಚಿತ್ರೀಕರಣವನ್ನು ಮಾಡುವುದು ಅಂತ ಈಗಾಗಲೇ ಕಥೆ, ಚಿತ್ರಕಥೆ ಸಿದ್ಧವಾಗಿದೆ. ಪಾತ್ರವು ಬಹುತೇಕ ಮುಕ್ತಾಯ ಆಗಿದೆ. ನಿಮಗೆ ಕುತೂಹಲ ಇರಬಹುದು, ಯಾರೂ ಗೊತ್ತಿರುವ ಕಲಾವಿದರಲ್ಲ, ಗೊತ್ತಿಲ್ಲದೇ ಇರುವ ಕಲಾವಿದರನ್ನು ಆಯ್ಕೆ ಮಾಡಿ ಬಹುತೇಕ ಸಂಭಾಷಣೆ ಮೊದಲಾದವುಗಳಲ್ಲಿ ವಿಜಯ ಸಿಂಹಾಚಾರ್ಯರ ಸಹಾಯ ಸಹಕಾರ ಇದೆ. ಆದರೆ ನೀವು ವಿವೇಕಾನಂದ ಬೈ ವಿವೇಕಾನಂದ ಅಂತ ಒಂದು ಸಿನಿಮಾವನ್ನು ನೋಡಿದ್ದರೆ, ಆ ನಿರ್ದೇಶಕ ಕಾರ್ತಿಕ್ ಅನ್ನುವ ಹುಡುಗ ನಮ್ಮ ಅಪ್ಪನ ಕುರಿತ ಬಯೋಪಿಕ್ನ 2 ಗಂಟೆಯ ಚಿತ್ರದ ಆತ್ಮನಿವೇದನೆ ಆಧಾರದಿಂದ ಚಿತ್ರಕಥೆ ರಚನೆ ಮಾಡಿದ್ದಾನೆ. ಅದು ಆ ದಿವಸ ಪ್ರದರ್ಶನ ಇರುತ್ತೆ, ಕೊನೆಯ ದಿವಸ ಅಥವಾ 2ನೇ ತಾರೀಕು. ಈ ಥರದ ಅನೇಕ ಆಯಾಮಗಳಲ್ಲಿ ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ತನ್ನ ಪಾಡಿಗೆ ಕೆಲಸ ಮಾಡ್ತಿದೆ. ನಾವು ಬೇಡದೇ ನಡೆಯುವುದೇ ನಮ್ಮ ನಡೆ. ಆ ಬೇಡದೇ ನಡೆಯುವುದರಿಂದ ನಮಗೆ ಯಾವುದೂ ಬೇಡ ಮತ್ತು ಬೇಕುಗಳಿಲ್ಲವಾದ್ದರಿಂದ ನಮ್ಮನ್ನು ತುಂಬ ಅಪ್ಪ ಹೇಗೆ ಯಾವುದೇ ಮಡಿ ಮೈಲಿಗೆಯ ಪರಂಪರೆಯ ಆಚೆಗಿನವರು ಅಂತ ನಮ್ಮ ಗಣೇಶಣ್ಣ ಹೇಳಿದ ಹಾಗೆ, ನಾವು ಒಂದು ದೃಷ್ಟಿಯಿಂದ ಆಚೆ ಈಚೆ ಯಾರೂ ನಿಯಮ ಮತ್ತು ಯಾವುದೇ ಕಟ್ಟುಪಾಡುಗಳ ವಲಯದ ಒಳಗೆ ಇರದೆ ಅದರ ಆಚೆಗೆ ಎಲ್ಲರನ್ನೂ ಸೇರಿಸುವ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ನೀವೆಲ್ಲರೂ ಬರಬೇಕು, ನಮ್ಮ ಜೊತೆಗಿರಬೇಕು. ಆ ದಿವಸ 3 ದಿನಗಳ ಕಾಲ ಮತ್ತೆ ಅಪ್ಪನನ್ನು ಜಗತ್ತಿನ ಅನೇಕ ಜನ ಕಟ್ಟಿಕೊಡುವುದನ್ನು, ನಿಮ್ಮ ಮುಂದೆ ಕಟೆದು ಇಟ್ಟ ಶಿಲ್ಪಗಳನ್ನು ತೋರಿಸುವುದಕ್ಕೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಿದ್ದೀವಿ. ಈ ಮಾಧ್ಯಮ ಕೆಲಸ ಮಾಡುವಾಗ ನಮಗೂ ಕೂಡ ಅಪ್ಪ ಹೆಚ್ಚು ಅರ್ಥ ಆಗ್ತಿದ್ದಾರೆ ಎನ್ನುವುದು ನಮಗೆ ಇರುವಂತಹ ಭಾಗ್ಯ. ಆ ಸೌಭಾಗ್ಯ ಕರುಣಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಮಿಸಿ, ಈ ಕೆಲಸ ಸಾಧ್ಯವಾಗಿಸುವುದರಲ್ಲಿ ವೀರೇಶ್ ಮತ್ತು ಗುರು ಕೂಡ ಇಲ್ಲಿ ಹುಬ್ಬಳ್ಳಿಯ ಜನತೆಯ ಪರವಾಗಿ ನನ್ನ ಜೊತೆಗೆ ಸೇರಿದ್ದಾರೆ. ಅವರಿಗೂ ಕೂಡ ನಾನು ವಂದಿಸಿ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ನಮಸ್ಕಾರ. ಕರಿಬೇಕಾ? ಈಗ ಒಂದು ಸಾರಿ ಗಣೇಶ್ ಅಣ್ಣ ಅವರು ಶ್ರೀ ಪದ್ಮನಾಭ ಐತಾಳು, ಸಂಭಾಜಿ ಕಲಾಲ, ಶಂಕರ ವಿಜಾಪುರ, ಶ್ರೀ ಶ್ರೀನಿವಾಸ ಶ್ರೀಪತಿ ಓಕಡೆ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಶ್ರೀಕಾಂತ್ ಇನ್ನಂಜೆ, ಶ್ರೀ ಗುರುರಾಜ್ ರೋಣದ, ಶ್ರೀ ಪ್ರಕಾಶ್ ರಾವ್ ದಯವಿಟ್ಟು ವೇದಿಕೆಗೆ ಬನ್ನಿ, ಒಂದು ಗೌರವ ಕಾಣಿಕೆಯನ್ನು ಸ್ವೀಕರಿಸಿ ಬನ್ನಿ ದಯವಿಟ್ಟು.
ಗಂಟೆ, ಕೇವಲ 1 ಗಂಟೆ ನಾಟ್ಯ ಇರ್ತದೆ. ದಯವಿಟ್ಟು ಅದನ್ನು ಆಸ್ವಾದಿಸಬೇಕು. ಆ ಬಳಿಕ ಭೋಜನ ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥಿಸ್ತೇನೆ.